ಏನಿಲ್ಲ, ಫಸ್ಟ್ ರೌಂಡಲ್ಲೇ ಈ ಸಲ ಕಳೆದ 3 ಬಾರಿ ಫಸ್ಟ್ ರೌಂಡಲ್ಲಾಗಿತ್ತು. ಈ ಸಲ ಕೂಡ ಫಸ್ಟ್ ರೌಂಡಲ್ಲಾಗಿದೆ. 2002ರಲ್ಲಿ ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗಿತ್ತು. ಸೊ ಹಾಗಾಗಿ ಈ ನನ್ನ ಗೆಲುವು ಸಮಸ್ತ ಶಿಕ್ಷಕ ಸಮುದಾಯಕ್ಕೆ ಅರ್ಪಿಸ್ತೀನಿ ನಾನು. ಯಾಕೆಂದರೆ ಅವ್ರು ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟು ನನ್ನ ಗೆಲ್ಲಿಸಿದ್ದಾರೆ. ಇವತ್ತಿನ ದಿನ ನನ್ನ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಇನ್ನೂ ಕೂಡ ಅರ್ಥಕೊಂಡು 100ಕ್ಕೆ 100ರಷ್ಟು ಡೆಡಿಕೇಟ್ ಮಾಡಿ ಎಂಟೈರು ಈ ರಾಜ್ಯದ ಸಮಸ್ತ ಶಿಕ್ಷಕ ಸಮುದಾಯದವನ್ನು ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಕಷ್ಟ ಆಗಿತ್ತು ಈ ಸರಿ, ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು JDS ಒಂದಾಗಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರು. ನಮ್ಗೆ ಯಾವತ್ತೂ ಕಷ್ಟ ಅಂತ ಅನಿಸ್ಲೇ ಇಲ್ಲ ಸರ್. ಫಸ್ಟ್ ಎಲೆಕ್ಷನ್ ಮಾತ್ರ ಕಷ್ಟ ಆಗಿತ್ತು 2002ರಲ್ಲಿ. ಅದಾದಮೇಲೆ ಎಲ್ಲೂ ಕೂಡ ನಾನು ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡಿದೆ. ಹಾಗಾಗಿ ಶಿಕ್ಷಕರು ನನ್ನ ಕೈ ಬಿಡಲಿಲ್ಲ. ಈ ಸರಿ ಮೈತ್ರಿ ಮಾಡ್ಕೊಂಡಿದ್ರು. ಮೈತ್ರಿ ಮಾಡ್ಕೊಂಡು ಶಿಕ್ಷಕರಲ್ಲ ಓಟ್ ಹಾಕೋದು ಸರ್, ಕಾರ್ಯಕರ್ತರಲ್ಲ. ಕಾರ್ಯಕರ್ತರು ಹೇಳ್ಬೋದು ಅಷ್ಟೇ, ಇವ್ರು ಓಟ್ ಹಾಕಿ ಅವ್ರು ಓಟ್ ಹಾಕಿ ಅಂತ. ಸೊ ಆದರೆ ಈ ಬಾರಿ ಒಳ್ಳೆ ಮತವನ್ನು ಕೊಟ್ಟು ಗೆಲ್ಸಿದ್ದಾರೆ. ಲೀಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅನ್ಸುತ್ತೆ. ಏನು ಫಸ್ಟ್ ರೌಂಡ್ ಕ್ಲಿಯರ್ ಆಗಿದೆಯಲ್ಲ. ಕೋಟಾ ರೀಚ್ ಆಗ್ಬೇಕಲ್ವಾ? ಕೋಟಾಗಿನ ಜಾಸ್ತಿ 700 ರೋಡ್ ಜಾಸ್ತಿ ಬಂದಿದೆ. ಸರ್, ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಚುನಾವಣೆಯನ್ನ ಬೇಡದೆ ಏರಿಕೆ ಮಾಡಿದ್ದಾರೆ, ಅನಾವಶ್ಯಕವಾಗಿ ನಮ್ಮ ಮೇಲೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ರು. ಆಡಳಿತ ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಈಗಷ್ಟೇ ಆರೋಪ ಮಾಡಿದ್ರು ಸರ್. ಈಗ ಅವರು ಸೋತಿರೋ ಪಾಪ ಹೇಳಲೇಬೇಕು. ಅವ್ರಿಗೆ ಏನೋ ಅವ್ರಿಗೆ ಅವ್ರ ಮನಸ್ಸಿಗೆ ಸಾಂತ್ವನ ಹೇಳ್ಕೊಳಕ್ಕೆ ಏನು ಹೇಳ್ಬೇಕು ಅದು ಹೇಳ್ಬೇಕಲ್ವ ಸರ್. ಆಮೇಲೆ ಅವ್ರಿಗೆ ಇದೊಂದೇ ಸಲವಲ್ಲ ಸರ್, ವಕೀಲರ ಸಂಘದ ಸೋತು ಒಂದ್ಸಲಿ ಗೆಲ್ತಾರೆ. ನೋಡಿಬೇಕಾರೆ ಅವ್ರು ನೀವು ಕೇಳಿ ಅವ್ರನ್ನ, ನೀವು ಎಷ್ಟು ಸಲ ಸೋತಿದ್ದಾರೆ, ಎಷ್ಟು ಸಲ ಗೆದ್ದಿರ ಅಂತ ಕೇಳಿ. ನಾನು ಚುನಾವಣೆ ಎಷ್ಟು ಸಲ ನಿಂತು ಎಷ್ಟು ಸಲ ಗೆದ್ದಿದ್ದೀನಿ ನೋಡಿ. ನಾನು ಇತಿಹಾಸ ದುರ್ಬಲ ಅಭ್ಯರ್ಥಿ ಅಂತಲ್ಲ ಸರ್, ಎಲ್ಲ ಸಲ ಫೈಟ್ ಮಾಡಿದ್ದಾರೆ. ಆದರೆ ನಾನು ಹೇಳೋದು, ನನ್ನ ಮೇಲೆ ಟೀಚರ್ಸ್ ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ಅದು ಕಡಿಮೆ ಆಗಲಿಲ್ಲ. ಅದು ನಾನು ಹೇಳೋದು. ಈಗ ಬೇರೆಯವರು ನೋಡಿ, ಯಾರೋ ಬಂದು ಅವ್ರು ನಿಂತ್ಕೋತಾರೆ ಇವ್ರು ನಿಂತ್ಕೋತಾರೆ ಅನ್ನೋದಕ್ಕಿಂತ, ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನೋದಕ್ಕಿಂತನೂ ಕೂಡ ಈಗ 2 ಪಾರ್ಟಿ ಹಂಗಾರೆ ಯಾಕೆ ಒಂದಾಗೋರು? ಸಪ್ರೇಟೇ ಮಾಡ್ಬೋದಾಗಿತ್ತಲ್ವ? ಅದು ಕೂಡ BJP ಅವರಂತೂ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರ ಬಿಟ್ಕೊಡೋದೇ ಇಲ್ಲ ಅವರು ಯಾವತ್ತೂ ಕೂಡ ಅಲ್ವಾ. ಹಂಗಾದ್ರೆ ನನ್ನ ಸೋಲಿಸಲೇಬೇಕು ಅನ್ನೋದಿತ್ತು ಅವ್ರಿಗೆ. 2 ಸೇರಿ ಒಂದೇ ಕ್ಯಾಂಡಿಡೇಟ್ ಹಾಕಿದ್ರು. ಆದರೂ ನಾನು ಯಾವತ್ತೂ ನಾನೇನು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಲ್ಲ. ನಮ್ಮ ಟೀಚರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಿ, ನನಗೆ ಓಟ್ ಕೊಡಿ ಅಂತ ಕೇಳಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಸೊ ಹಾಗಾಗಿ ಅವರು ಕ್ಯಾಂಡಿಡೇಟು ಏನೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕೂಡ ನಮ್ಮ ಶಿಕ್ಷಕ ಸಮುದಾಯ ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಹಂಗಾಗಿ ಬಿಜೆಪಿ ಶಾಸಕರು ಕೂಡ ನಿಮಗೆ ಸಪೋರ್ಟ್ ಕೊಟ್ಟಿದ್ರು ಈ ಚುನಾವಣೆಯಲ್ಲಿ. ಬಿಜೆಪಿ ಶಾಸಕರು ಯಾರೂ ನನಗೆ ಕೊಟ್ಟಿಲ್ಲ. ಅವರೆಲ್ಲರೂ ಕೂಡ ಈ ಸಲ BJP ಅವರು ಎಲೆಕ್ಷನ್ ಮಾಡಿದ್ರು. ಸೋಮಶೇಖರ್ ನನಗೇನು ಮಾಡಿಲ್ಲ ಸರ್. ಅವ್ರು ಏನಂದರೆ ನಾನು ಅವ್ರು ಮೀಟ್ ಮಾಡಬೇಕು ಅಂತ ಹೇಳಿದೆ. ಸೊ ಅವ್ರು ಮೀಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವರು ಆಫೀಸರ್ ಸಿಕ್ಕಿದ್ರು. ನಾನು ಅವ್ರು ಕೇಳ್ಕೊಂಬಂದೆ ಅಷ್ಟು, ನಾನು ಸಪೋರ್ಟ್ ಮಾಡಿದ್ದು ಕೇಳ್ಕೊಂಬಂದೆ ನಾನು. ಅವರೇನು ಆ ಸಭೆನಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ಕೇಳ್ಕೊಳ್ಬೇಕಾದ್ರೆ ನೀವು ಆ ಸಭೆನಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಅವ್ರು ನನಗೆ ಸ್ಟೂಡೆಂಟ್ ಲೈಫಿಂದ ಫ್ರೆಂಡು. ಸರ್, ಈಗ ಸಾಕಷ್ಟು ಸವಾಲಿದೆ. ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದಲ್ಲೂ ಕೂಡ ಹೇಳಿದ್ರೆ, ಈಗ ಅತಿಥಿ ಉಪನ್ಯಾಸಕರ ವಿಚಾರ, ಅನುದಾನ ರಹಿತ ಶಾಲೆಗಳ ವಿಚಾರ, ಇದೆಲ್ಲ ಸಾಕಷ್ಟು ಇದಿದೆ ಸರ್. ಅಂದರೆ ಶಿಕ್ಷಕ ವರ್ಗದಲ್ಲಿ ಸಾಕಷ್ಟು ಇದಿದೆ, ಅವರ ಸಮಸ್ಯೆಗಳಿದೆ. ಇದೆಲ್ಲಾನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂಥದ್ದು ಇರ್ಬೋದು, ಮಾತುಕತೆ. ಸರ್, ಗಮನ ಸೆಳೆಯೋದಲ್ಲ ಸರ್, ಮಾಡಿಸ್ಬೇಕು ಕೆಲಸನ. ಸುಮ್ಮನೆ ಹೇಳಿದ್ರೆ ಗಮನ ಸೆಳೆದ್ರೆ ಉಪಯೋಗ ಇಲ್ಲ. ಕೆಲಸ ನೋಡಿ ಏನಾಗಿದೆ, ಟೀಚರ್ಸು ಭಾಳಷ್ಟು ಸಮಸ್ಯೆಗಳು ಇದ್ದಾವೆ. ಅನ್ಎಡೆಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಕೇಳ್ತಿದ್ದಾರೆ. ಆಮೇಲೆ ಅವ್ರಿಗೆ ಒಂದು ಲೈಫ್ ಸೆಕ್ಯೂರಿಟಿನೇ ಇಲ್ಲ ಟೀಚರ್ಸ್ಗೆ. ಅವ್ರಿಗೆ ರಕ್ಷಣಾ ಕಾಯ್ದೆ ಬರಬೇಕು, ಶಿಕ್ಷಕರ ರಕ್ಷಣಾ ಕಾಯ್ದೆ ಬರಬೇಕು ಈ ರಾಜ್ಯದಲ್ಲಿ ಅಂಥೇಳಿ ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ಮುಂದೆ ನಿಲ್ತೀನಿ ನಾನು. ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸ್ಕೂಲ್ ನಡ್ಸೋಕ್ಕೆ ಬಿಡ್ತಾಯಿಲ್ಲ. ಅಷ್ಟೊಂದು ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಈ ಹಿಂದಿನ ಸರ್ಕಾರ ಮಾಡಿಬಿಟ್ಟಿದೆ, ಎಲ್ಲವೂ ತಂದು ಇಟ್ಬಿಟ್ಟಿದೆ. ಸೊ ಹಂಗಾಗಿ ಅದೆಲ್ಲನೂ ಕೂಡ ನಿವಾರಣೆ ಮಾಡಬೇಕು, ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು. ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಜೊತೆಗೆ ಶಿಕ್ಷಕರಿಗೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಒಂದೂ ಹೇಳಲ್ಲ. ಯಾಕೆಂದರೆ ಒಂದು ಹೇಳಿದ್ರೆ ಒಂದು ಬಿಟ್ಟೋಗ್ತದೆ, ಅಷ್ಟು ಸಮಸ್ಯೆ ಇದೆ. ಅದೆಲ್ಲವೂ ಕೂಡ ನನ್ನ ಶಕ್ತಿ ಮೀರಿ ಅದನ್ನ ಮಾಡಿಸ್ತಕ್ಕಂಥದ್ದಕ್ಕೆ ಖಂಡಿತ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಹೋರಾಟನೂ ಕೂಡ ಮಾಡ್ತೀನಿ. ಅದ್ರ ಜೊತೆಗೆ ನನಗೆ ಇವತ್ತಿನ ದಿನ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆಡಳಿತ ಮಂಡಳಿಗಳು ಸಹಾಯ ಮಾಡಿದ್ದಾರೆ, ನನ್ನ ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಇದಕ್ಕಿಂತಲೂ ಮೀರಿ ನನಗೆ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು
ಸಿದ್ದರಾಮಯ್ಯನವರು, ಜಮೀರ್ ಅಹ್ಮದ್ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಸೇರಿ ಇಡೀ ನಮ್ಮ ರಾಮೋಜಿ ಗೌಡರು, ಆಮೇಲೆ ಅಲ್ಲಿಂದ ಕೃಷ್ಣ ಬೈರೇಗೌಡರು ಎಲ್ಲರೂ ಭಾಳಷ್ಟು ಜನ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ನಮ್ಮ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು, ಮಧು ಬಂಗಾರಪ್ಪನವರು, ನಮ್ಮ ಕ್ಯಾಂಪ್ಸ್ ಇದು ಅದೆಲ್ಲವೂ ಕೂಡ ನಮ್ಮ ಜೊತೆ ನಿಂತಿದೆ. ಆಮೇಲೆ ಎಲ್ಲ ಸಂಘಟನೆಗಳು, ಟೀಚರ್ಸ್ ಸಂಘಟನೆಗಳು ಎಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ.